ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ವಯಸ್ಸು 30 ಆಯ್ತಾ? ಈ ರೀತಿ ಕಾಯಿಲೆಗಳು ಬರಬಹುದು. ಪುರುಷರ ದೇಹ, ಮಹಿಳೆಯರ ದೇಹ ಪ್ರಕೃತಿಯು ಬೇರೆ ರೀತಿಯಾಗಿರುತ್ತದೆ. ದೇಹದಲ್ಲಿನ ಹಾರ್ಮೋನು ಬದಲಾವಣೆ, ಕಾರ್ಯಚಟುವಟಿಕೆಯು ಎಲ್ಲ ವಿಭಿನ್ನವಾಗಿರುತ್ತದೆ. ದೇಹ ಸಮಸ್ಯೆಗಳು ವಿಭಿನ್ನವಾಗಿರುತ್ತವೆ. ಆವಾಗವಾಗ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಯಾವಾಗ ಯಾವ ಕಾಯಿಲೆ ಬರುತ್ತದೆ ತಿಳಿಯುವುದಿಲ್ಲ. ಕೆಲವೊಂದು ಕಾಯಿಲೆಗಳ ಲಕ್ಷಣ ಗೊತ್ತಿಲ್ಲದೇ ಸೇರಿ ಉಲ್ಬಣವಾಗುತ್ತವೆ. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯ ಕಾಳಜಿ ವಹಿಸಬೇಕು. ಈ ವಯಸ್ಸಿನ ಆಸುಪಾಸಿನ ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚು. ಹೃದಯ ಕಾಯಿಲೆ. ಪುರುಷ ಹೃದಯಕ್ಕೆ ಹೋಲಿಸಿದರೆ ಮಹಿಳೆಯರ ಹೃದಯ ಚಿಕ್ಕದು ಎಂದು ಹೇಳುತ್ತಾರೆ. ಹೃದಯ ಬಡಿತವೂ ಹೆಚ್ಚು. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಬರಬಹುದು. ಸಕ್ಕರೆ ಕಾಯಿಲೆ. ಬೊಜ್ಜು, ಹಾರ್ಮೋನ್ ಬದಲಾವಣೆ ಗರ್ಭಾವಸ್ಥೆ ಸಮಯದಲ್ಲಿ ಬರಬಹುದು. ಮೂತ್ರನಾಳ ಸೋಂಕು, ಮುಟ್ಟಿನಲ್ಲಿ ಬದಲಾವಣೆ, ಉತ್ತಮ ಆಹಾರ ಸೇವನೆಯಿಂದ ಮಧುಮೇಹ ಕಡಿಮೆ ಮಾಡಬಹುದು. ಕ್ಯಾನ್ಸರ್. ಇಂದು ಎದುರಾಗುತ್ತಿರುವ ಕಾಯಿಲೆಗಳಲ್ಲಿ ಮಹಿಳೆಯರ ಸ್ತನ ಕ್ಯಾನ್ಸರ್ ಒಂದಾಗಿದೆ. ಯಾವುದೇ ಕೌಟುಂಬಿಕ ಇತಿಹಾಸ ಇಲ್ಲದಿದ್ದರೂ ಯಾವುದೇ ವಯಸ್ಸಿನಲ್ಲಾದರೂ ಈ ಕಾಯಿಲೆ ಬರಬಹುದು. ಮುಟ್ಟಿನ ಅವಧಿಯ ನಂತರ ಕೆಲವು ದಿನಗಳಲ್ಲಿ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು. ಮೂಳೆಗಳು ದುರ್ಬಲವಾಗುತ್ತವೆ. ಇದ್ದಕ್ಕಿದ್ದಂತೆ ಮೂಳೆಗಳು ದುರ್ಬಲಗೊಂಡು ಸಣ್ಣ ಪೆಟ್ಟಾದರೂ ಮುರಿಯುತ್ತವೆ. ಧೂಮಪಾನ, ಮದ್ಯಪಾನ ಸೇವಿಸುವವರಿಗೆ ಇದು ಹೆಚ್ಚಾಗಿ ಕಾಡುತ್ತದೆ. ಥೈರಾಯ್ಡ್ ಸಮಸ್ಯೆ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಕಾಡುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.